ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕಾರ್ಪೊರೇಟ್ ಚಾಂಪಿಯನ್ಶಿಪ್ 2ನೇ ಆವೃತ್ತಿ ನವೆಂಬರ್ ತಿಂಗಳಿನಿಂದ ಆರಂಭ ಆಗ್ತಾ ಇದೆ. ಪ್ರತಿಷ್ಠಿತ 16 ಕಾರ್ಪೊರೇಟ್ ಕಂಪನಿಗಳು ಈ ಟೂರ್ನಿಯಲ್ಲಿ ಭಾಗವಹಿಸಲಿವೆ. ಸೂಪರ್ ಮೆಂಟರ್ ಆಗಿ ಯುವರಾಜ್ ಸಿಂಗ್ ಸೆಮಿಫೈನಲ್, ಫೈನಲ್ ಪಂದ್ಯಗಳಿಗೆ ಕಾಣಿಸಿಕೊಂಡಿದ್ದು, ಸೆಮಿಫೈನಲ್, ಫೈನಲ್ ತಂಡಗಳಿಗೆ ಯುವಿ ಕೆಲ ಉಪಯುಕ್ತ ಮಾಹಿತಿ ನೀಡುವುದರ ಜೊತೆಗೆ ಇಡೀ ದಿನ ಅವರೊಂದಿಗೆ ಕಳೆಯಲಿದ್ದಾರೆ. ನವೆಂಬರ್ 16ರಂದು ಚಿನ್ನಸ್ವಾಮಿ ಮೈದಾನದಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ. ಯುವರಾಜ್ ಸಿಂಗ್ ಆರ್ಸಿಬಿ ಕಾರ್ಪೊರೇಟ್ ಚಾಂಪಿಯನ್ಶಿಪ್ನ ಕೇಂದ್ರ ಬಿಂದುವಾಗಿದ್ದಾರೆ. ಚಾಲೆಂಜರ್ಸ್ ಬೆಂಗಳೂರು ಕಂಡಕ್ಟ್ ಮಾಡ್ತಾ ಇರೋವಂಥ ಟೂರ್ನಮೆಂಟ್ ಆಗಿರುತ್ತೆ. ಇದು ಬರೀ ಬ್ಯಾಂಗ್ಳೂರಿನಲ್ಲಿರುವ ಕಾರ್ಪೊರೇಟ್ಸ್ಗೆ ಮಾತ್ರ ಸೀಮಿತವಾಗಿದೆ. ಇಲ್ಲಿ ಇದು ನಮ್ಮದು 2ನೇ ಎಡಿಷನ್ ಆಗಿರೋದ್ರಿಂದ ಫಸ್ಟು ಈಗ 1ನೇ ತಾರೀಕು ಆಮೇಲೆ 2ನೇ ತಾರೀಕಿಂದ ಶುರು ಆಗುತ್ತೆ. ಯುವರಾಜ್ ಸಿಂಗ್ ಅವರು ನಮ್ಮದು ಚೀಫ್ ಮೆಂಟ್ರ್ ಆಗಿ ಬರೋ ಚಾನ್ಸ್ ಇದೆ. ಅವರು ಪೂರ್ತಿ ದಿವಸ ಇದ್ಬಿಟ್ಟು 2 ಸೆಮಿಫೈನಲ್ಸ್ ಹಾಗೂ 1 ಫೈನಲ್ಸ್ನಲ್ಲಿ ಅವರು ತಮ್ಮ ಅನಿಸಿಕೆಯನ್ನು ಆಮೇಲೆ ಅವ್ರದ್ದು ಐಡಿಯಾಸನ್ನು ಹಂಚ್ಕೋತಾರೆ ಅದು 4 ಟೀಮ್ ಜೊತೆ. ಇದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕಂಡಕ್ಟ್ ಮಾಡ್ತಾ ಇರೋವಂಥ ಟೂರ್ನಮೆಂಟ್ ಆಗಿರುತ್ತೆ. ಇದು ಬರೀ ಬ್ಯಾಂಗ್ಳೂರಿನಲ್ಲಿರುವ ಕಾರ್ಪೊರೇಟ್ಸ್ಗೆ ಮಾತ್ರ ಸೀಮಿತವಾಗಿದೆ. ಇಲ್ಲಿ ಇದು ನಮ್ಮದು 2ನೇ ಎಡಿಷನ್ ಆಗಿರೋದ್ರಿಂದ ಫಸ್ಟು ಈಗ 1ನೇ ತಾರೀಕು ಆಮೇಲೆ 2ನೇ ತಾರೀಕಿಂದ ಶುರು ಆಗುತ್ತೆ. ಆಲೂರು ಗ್ರೌಂಡ್ಸಲ್ಲಿ ನಾವು 2 ವರ್ಲ್ಡ್ ಕ್ಲಾಸ್ ಗ್ರೌಂಡ್ ಆಗಿರೋದ್ರಿಂದ ನಾವು ಅಲ್ಲಿ ಫಸ್ಟ್ ಇನಿಷಿಯಲ್ ಮ್ಯಾಚಸಲ್ಲಿ ಮಾಡ್ತಾಯಿದ್ದೆ, ಪ್ರಿಲಿಮಿನರಿ ಮ್ಯಾಚಸ್ಸು. ಆಮೇಲೆ ಫೈನಲ್ಸ್ಗೆ ನಾವು 16th ಡೇ ಆ್ಯಂಡ್ ನೈಟ್ ಮ್ಯಾಚ್ ಆಗಿರೋದ್ರಿಂದ ಅದು ಅಂಡರ್ ಲೈಟ್ಸ್ ಆಡೋ ಇದು ಇದೆ, ನಮ್ಮದು ಪ್ಲ್ಯಾನ್ ಇದೆ. ಆಮೇಲೆ ಇದರದ್ದು ವಿಶೇಷ ಏನಂದರೆ ಲಾಸ್ಟ್ ಇಯರ್ ನಮಗೆ ಮುತ್ತಯ್ಯ ಮುರಳೀಧರನ್ ಅವರು ಸೂಪರ್ ಸಬ್ ಆಗಿ ಬಂದಿದ್ದರು. ಈ ವರ್ಷ ನಮಗೆ ಸೂಪರ್ ಸಬ್ ಆಗಿ ನಮ್ಮದು ಒಬ್ಬ RCB ಪ್ಲೇಯರ್ ಬರಲಿಕ್ಕಿಲ್ಲ. ಬಟ್ ಯುವರಾಜ್ ಸಿಂಗ್ ಅವರು ನಮ್ಮದು ಚೀಫ್ ಮೆಂಟ್ರ್ ಆಗಿ ಬರೋ ಚಾನ್ಸ್ ಇದೆ. ಅವರು ಪೂರ್ತಿ ದಿವಸ ಇದ್ಬಿಟ್ಟು 2 ಸೆಮಿಫೈನಲ್ಸ್ ಹಾಗೂ 1 ಫೈನಲ್ಸ್ನಲ್ಲಿ ಅವರು ತಮ್ಮ ಅನಿಸಿಕೆಯನ್ನು ಆಮೇಲೆ ಅವ್ರದ್ದು ಐಡಿಯಾಸನ್ನು ಹಂಚ್ಕೋತಾರೆ ಅದು 4 ಟೀಮ್ ಜೊತೆ. ಸೊ ಅದನ್ನು ಅದೇ ನಮ್ಮದು ಈ ಟೂರ್ನಮೆಂಟ್ದು ವಿಶೇಷವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫೈನಲ್ ಬಂದು ಇಲ್ಲಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಡೇ ಆ್ಯಂಡ್ ನೈಟ್ ಮ್ಯಾಚ್ ಆಗಿರೋದ್ರಿಂದ 16th ಫೈನಲ್ಸ್ ಆಗಿರುತ್ತೆ. ಆ್ಯಂಡ್ ಇಟ್ ವಿಲ್ ಬಿ ಒಂಥರ ಒಳ್ಳೆ ಫ್ಯಾನ್ಫೇರ್ ಆಗಿರುತ್ತೆ. ಇದು ಕಾರ್ಪೊರೇಟ್ ಟೂರ್ನಮೆಂಟಲ್ಲಿ ನಮ್ಮದು ಸೂಪರ್ ಸಬ್ ಇದನ್ನು ಯಾರಿಗೂ ಇನ್ನೂವರೆಗೂ ಮಾಡಿಲ್ಲ ಅಂತ ಅನಿಸ್ತದೆ. ಸೊ ಇದೊಂದು ಒಳ್ಳೆ ಅವಕಾಶ ಕಾರ್ಪೊರೇಟ್ ಟೂರ್ನಮೆಂಟಲ್ಲಿ ಆಡೋ ಎಲ್ಲ ಪ್ಲೇಯರ್ಸ್ಗೆ. ಸೊ ಅದನ್ನು ಎಲ್ಲ ಬಂದುಬಿಟ್ಟು ನೋಡೋ ಅವಕಾಶ ಇರ್ತದೆ. ಸೊ ಇಟ್ ವಿಲ್ ಬಿ ಎ ಗುಡ್ ಟೂರ್ನಮೆಂಟ್ ಅಂತ ಅನಿಸ್ತದೆ.